ಟೀ ಆರ್ ಕಾಫಿ ಬಂದ್ಬಿಟ್ಟು ಸ್ಯಾರಿ ಆರ್ ಅರ್ಲಿ ಮಾರ್ನಿಂಗ್ ಆರ್ ಲೇಟ್ ನೈಟ್, ಹೋಮ್ ಕುಕ್ಡ್ ಫುಡ್ ಆರ್ ರೆಸ್ಟೋರೆಂಟ್, ಆನ್ಲೈನ್ ಶಾಪಿಂಗ್ ಸ್ವಲ್ಪ ಜಾಸ್ತಿ, ಗೋಲ್ಡ್ ಜ್ಯುವೆಲ್ಲರಿ ಆರ್ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ, ಬೇಕಿಂಗ್ ಓಕೆ ಫ್ರಮ್ ಹೋಮ್ ಆರ್ ಆಫೀಸ್, ಯಾವತ್ತೂ ಪ್ಲಾನ್ ಮಾಡಲ್ಲ, ಫೇವ್ರೇಟ್ ಮೂವಿ, ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್. ಇದು ಒಳ್ಳೆ ಕ್ವಶನು. ಡೇ ಆರ್ ಶಾಪ್, ಈಗ ಹಾಕ್ಕೊಂಡೆ ಕೆಲಸ ಮಾಡ್ತಾ ಇರ್ತೀನಿ, ಅಡುಗೆ ಮಾಡೋದು. ಹೆಣ್ಮಕ್ಳಿಗೆ ಎರಡೂ ಈಸಿನೇ, ಮೋಸ್ಟ್ ಪವರ್ಫುಲ್ ಸ್ಟ್ರೆಂತ್ ವುಮೆನ್ ಅಂತಲೇ ಹೇಳ್ಬೋದು. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ಸೊ ವ್ಲಾಗ್ಗೆ ಸ್ವಾಗತ. ಸೊ ಟೈಟಲ್ ಮತ್ತು ತಮ್ನೇಲ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಸೊ ಏನು ವಿಡಿಯೋ ಅಂತ. ಇದೊಂಥರ ಫನ್ನಿ ಆ್ಯಂಡ್ ನನ್ನ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಒಂದಿದು ಅಂತ. ಸೊ ರ್ಯಾಪಿಡ್ ಫೈರ್ ಕ್ವೆಶನ್ಸ್ ನಾನೇ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಅದರಲ್ಲಿ ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ, ಸೊ ಹಾಗೆ ನೀವು ಕಮೆಂಟ್ ಮಾಡ್ಬೋದು ನಿಮ್ಗೆ ಏನು ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ಅನ್ನೋದು. ನಾನು ಹೇಳಿರೋ ಪಾಯಿಂಟ್ಸಲ್ಲಿ ಓಕೆನಾ. ಸ್ಟಾರ್ಟ್ ಮಾಡೋಣ ಫಟಾಫಟ್ ಅಂತ. ಸೊ ಹೇಳ್ಕೊಂಡು ಹೋಗ್ತೀನಿ. ಇದು ಯಾವುದು ನಾನು ಚೂಸಿ ಮಾಡಿಲ್ಲ, ಲಿಸ್ಟ್ ಹಾಕಿದ್ದೀನಿ, ಅದರಲ್ಲಿ ಏನಿದೆ ಅದು ಪ್ರಾಂಪ್ಟಾಗಿ ಹೇಳ್ಕೊಂಡು ಹೋಗೋಣ ಓಕೆನಾ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಓಕೆನಾ ವಿಡಿಯೋ ಇಷ್ಟ ಆದರೆ. ಸ್ಟಾರ್ಟ್ ಮಾಡೋಣ ಹಾಗಾದರೆ. ಫಸ್ಟ್ ಬಂದುಬಿಟ್ಟು ಟೀ ಆರ್ ಕಾಫಿ. ಸೊ ಆಲ್ವೇಸ್ ಟೀನೇ ನನಗೆ ಇಷ್ಟ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸ್ಯಾರಿ ಆರ್ ಕುರ್ತಿ. ಎರಡೂ ಇಷ್ಟ ಆಗುತ್ತೆ, ಬಟ್ ಆಲ್ವೇಸ್ ಕುರ್ತೀಸ್ ಇಷ್ಟ ಆಗುತ್ತೆ, ಈಸಿಯಾಗಿ ವೇರ್ ಮಾಡ್ಬೋದಲ್ವ, ಹಾಗಾಗಿ. ಅರ್ಲಿ ಮಾರ್ನಿಂಗ್ ಆರ್ ಲೇಟ್ ನೈಟ್. ಲೇಟ್ ನೈಟ್ ಅಂತೂ ನನಗೆ ಇಷ್ಟನೇ ಆಗಲ್ಲ ನಿದ್ದೆ ಕೆಟ್ಕೊಂಡಿರೋದಕ್ಕೆ. ಇನ್ನು ಅರ್ಲಿ ಮಾರ್ನಿಂಗ್ ಎಷ್ಟೊತ್ತಿಗೆ ಬೇಕಾದರೂ ಎದ್ದೊಳ್ತೀನಿ. ಸೊ ಅರ್ಲಿ ಮಾರ್ನಿಂಗ್ ಇಷ್ಟ ಆಗುತ್ತೆ. ಹೋಮ್ ಕುಕ್ಡ್ ಫುಡ್ ಆರ್ ರೆಸ್ಟೋರೆಂಟ್ ಫುಡ್, ಆಲ್ವೇಸ್ ಹೋಮ್ ಕುಕ್ಡ್ ಫುಡ್. ಸೊ ಮತ್ತು ಆನ್ಲೈನ್ ಶಾಪಿಂಗ್ ಆರ್ ಆಫ್ಲೈನ್ ಶಾಪಿಂಗ್. ಮೊದಲೆಲ್ಲ ಆಫ್ಲೈನ್ ಶಾಪಿಂಗ್ ತುಂಬ ಮಾಡ್ತಿದ್ವಿ, ಈಗ ಆನ್ಲೈನ್ ಶಾಪಿಂಗ್ ಸ್ವಲ್ಪ ಜಾಸ್ತಿ. ಸೊ ಸ್ವಲ್ಪ ನಮಗೆ ಏನೋ ಪೇಷನ್ಸ್ ಆಗಿ ಟೈಮ್ ಇರುತ್ತೆ ಆನ್ಲೈನ್ ಶಾಪಿಂಗಲ್ಲಿ. ಸೊ ನನಗೆ ಆನ್ಲೈನ್ ಶಾಪಿಂಗ್ ಎರಡೂ ಇಷ್ಟ ಆಗುತ್ತೆ, ಬಟ್ ತುಂಬ ನನಗೆ ಆನ್ಲೈನ್ ಶಾಪಿಂಗ್ಸ್ ಇಷ್ಟ ಆಗುತ್ತೆ. ಹಾಗೆ ಗೋಲ್ಡ್ ಜ್ಯುವೆಲ್ಲರಿ ಆರ್ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಎರಡೂ ಕೂಡ ಇದೆ, ಬಟ್ ಇದರಲ್ಲಿ ವೇರ್ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಆಗೋದು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ. ಕುಕ್ಕಿಂಗ್ ಆರ್ ಬೇಕಿಂಗ್. ಬೇಕಿಂಗು ಓಕೆ ಅಷ್ಟೇ. ಕುಕ್ಕಿಂಗ್ ತುಂಬ ಇಷ್ಟ ಆಗುತ್ತೆ. ಸೇವಿಂಗ್ ಮನಿ ಆರ್ ಸ್ಪೆಂಡಿಂಗ್ ಮನಿ, ಎರಡೂ ಇರಬೇಕು ಲೈಫಲ್ಲಿ ಅಲ್ವಾ. ಸೇವ್ ಮಾಡ್ತಾ ಇರಬೇಕು, ಹಾಗೆ ನಾವೇನಕ್ಕೆ ಕಷ್ಟಪಡ್ತೀವಿ, ನಾವು ಖುಷಿಯಾಗಿರೋದಕ್ಕೆ, ನಾವು ಎಂಜಾಯ್ ಮಾಡೋದಕ್ಕೆ, ಅದಕ್ಕೆ ಸ್ಪೆಂಡ್ ಮಾಡಲೇಬೇಕು. ಎರಡೂ ಕೂಡ ನನಗೆ ಇಷ್ಟ. ವರ್ಕ್ ಫ್ರಮ್ ಹೋಮ್ ಆರ್ ಆಫೀಸ್, ಆಬ್ವಿಯಸ್ಲಿ ಎರಡೂ ಇಷ್ಟ ಆಗುತ್ತೆ. ಕೆಲವೊಂದು ಸಲ ನಮಗೆ ಚೇಂಜಸ್ ಬೇಕು ಅಂದರೆ ನನಗೆ ಆಫೀಸ್ ಬೇಕು ಅಂತ ಅನಿಸುತ್ತೆ, ಇಲ್ಲ ಮಕ್ಕಳಿದ್ದಾರೆ ಅನ್ನೋ ಪರ್ಸ್ಪೆಕ್ಟಿವ್ಗೆ ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ. ಸೊ ಆ ಥರ. ಸೊ ಅದಕ್ಕೆ ನಾನು ಈ ಥರ ಬಿಸ್ನೆಸ್ ಸೆಲೆಕ್ಟ್ ಮಾಡ್ಕೊಂಡಿರೋದು. ಆ್ಯಂಡ್ ಪ್ಲ್ಯಾನರ್ ಆರ್ ಗೋ ವಿತ್ ದ ಫ್ಲೋ. ನಾನು ಯಾವತ್ತೂ ಪ್ಲ್ಯಾನ್ ಮಾಡಲ್ಲ, ಫ್ಲೋವಲ್ಲೇ ಹೋಗೋದಕ್ಕೆ ನನಗೆ ಇಷ್ಟ. ಪ್ರತಿಯೊಂದರಲ್ಲೂ ಅಷ್ಟೇ ಫ್ಲೋವಲ್ಲಿ ಹೋಗೋದಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ಕಿಡ್ಸ್ ಮೂವಿ ಆರ್ ಯುವರ್ ಫೇವ್ರೆಟ್ ಮೂವಿ. ಸೊ ಕಿಡ್ಸ್ ಮೂವಿ ಅವ್ರವ್ರಿಗೆ ಇಷ್ಟ ಆಗಿಬಿಡುತ್ತೆ. ಸೊ ಯಾವಾಗಲೂ ನನ್ನ ಫೇವ್ರೆಟ್ ಮೂವಿನೇ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಸ್ವೀಟ್ ಆರ್ ಸ್ಪೈಸಿ. ಆಲ್ವೇಸ್ ಸ್ಪೈಸಿ, ಖಾರ ಇಷ್ಟ ಆಗುತ್ತೆ. ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್ ಬಿಟ್ಕೊಡೋಕ್ಕಾಗತ್ತಾ. ಸೊ ಯೂಟ್ಯೂಬ್ ಆಲ್ವೇಸ್ ಮೈ ಫಸ್ಟ್ ಚಾಯ್ಸ್, ಫಸ್ಟ್ ಪ್ಲೇಸಲ್ಲಿರುತ್ತೆ. ಬುಕ್ಸ್ ಆರ್ ಪಾಡ್ಕ್ಯಾಸ್ಟ್ ಅಷ್ಟೊಂದು ಇಷ್ಟ ಆಗಲ್ಲ, ಬುಕ್ಸ್ ಇಷ್ಟ ಆಗುತ್ತೆ. ಬೀಚ್ ವೆಕೇಷನ್ ಆರ್ ಹಿಲ್ ಸ್ಟೇಷನ್. ಇದು ಒಳ್ಳೆ ಕ್ವಶನು. ಬೀಚ್ ವೆಕೇಷನ್ನೇ ಇಷ್ಟ ಆಗುತ್ತೆ ನನಗೆ. ಬೀಚ್ ಅಂದರೆ ಸಖತ್ ಇಷ್ಟ, ಎಷ್ಟೊತ್ತು ಬೇಕಾದರೂ ಇರ್ತೀನಿ. ಟ್ರೆಡಿಷ್ನಲ್ ವೇರ್ ಆರ್ ವೆಸ್ಟರ್ನ್ ವೇರ್. ಸೊ ಟ್ರೆಡಿಷ್ನಲ್ ವೇರ್ ನನಗೆ ಸಖತ್ ಇಷ್ಟ ಆಗುತ್ತೆ. ಸೆಲ್ಫ್ ಕೇರ್ ಡೇ ಆರ್ ಶಾಪಿಂಗ್ ಡೇ. ಶಾಪಿಂಗ್ ಯಾವಾಗನ ಮಾಡ್ಕೋಬೋದು, ಬಟ್ ಸೆಲ್ಫ್ ಕೇರ್ ಇಂಪಾರ್ಟೆಂಟ್. ನನಗೆ ಸೆಲ್ಫ್ ಕೇರ್ ಡೇನೇ ಇಷ್ಟ ಆಗುತ್ತೆ. ಹೋಮ್ ಮೇಡ್ ಗಿಫ್ಟ್ಸ್ ಆರ್ ಸ್ಟೋರ್ ಬಾಟ್ ಗಿಫ್ಟ್ಸ್. ಸ್ಟೋರ್ ಬಾಟ್ ಗಿಫ್ಟ್ಸ್ ಸ್ವಲ್ಪ ಇಷ್ಟ ಆಗುತ್ತೆ. ಅರ್ಲಿ ವರ್ಕೌಟ್ ಆರ್ ಈವ್ನಿಂಗ್ ವಾಕ್. ಅರ್ಲಿ ವರ್ಕೌಟ್ಗೆ ಇಲ್ಲಿ ಟೈಮೇ ಸಿಗಲ್ಲ, ಸೊ ಈವ್ನಿಂಗ್ ವಾಕ್ ಮಾಡ್ತೀನಿ. ಆ ಈವ್ನಿಂಗ್ ವಾಕ್ ನಂಗೆ ಸಖತ್ ಇಷ್ಟ ಆಗುತ್ತೆ. ಮಲ್ಟಿ ಟಾಸ್ಕಿಂಗ್ ಆರ್ ಒನ್ ಟಾಸ್ಕ್ ಅಟ್ ಎ ಟೈಮ್. ನಾನು ಯಾವತ್ತೂ ಮಾಡೋದೇ ಇಲ್ಲ. ಆಲ್ವೇಸ್ ಮಲ್ಟಿ ಟಾಸ್ಕಿಂಗ್. ಬಿಸ್ನೆಸ್ ಮೀಟಿಂಗ್ ಆರ್ ಫ್ಯಾಮಿಲಿ ಟುಗೆದರ್. ಎರಡೂ ಇಷ್ಟ ಆಗುತ್ತೆ, ಎರಡೂ ಇರಬೇಕಲ್ವ ಲೈಫಲ್ಲಿ. ಸೊ ಎರಡೂ ಪ್ರಿಫರ್ ಮಾಡ್ತೀನಿ. ಹೋಮ್ ಮೇಡ್ ಟೀ ಆರ್ ಕೆಫೆ ಟೀ. ಎರಡೂ ಇಷ್ಟ ಆಗುತ್ತೆ. ಆಚೆ ಕಡೆಗೆ ಹೋದಾಗ ಅಲ್ಲೊಂಥರ ಏನೋ ರುಚಿ ಇರುತ್ತೆ, ಸೊ ಅದು ಇಷ್ಟ ಆಗುತ್ತೆ. ಹೋಮ್ ಮೇಡ್ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೈಲೆನ್ಸ್ ಆರ್ ಮ್ಯೂಸಿಕ್ ವೈಲ್ ವರ್ಕಿಂಗ್. ಇಲ್ಲ, ನಾನು ಮ್ಯೂಸಿಕ್ ಹಾಕ್ಕೊಂಡೇ ಕೆಲಸ ಮಾಡ್ತಾಯಿರ್ತೀನಿ ಅಡುಗೆ ಮಾಡೋವಾಗ. ಎಸ್ಪೆಷಲಿ ದೇವ್ರ ಸಾಂಗು, ಬೆಳಗ್ಗೆ ಆದರೆ ದೇವ್ರ ಹಾಡುಗಳು ಹಾಕ್ಕೊಂಡೇ ಅಡುಗೆ ಮಾಡ್ತಾಯಿರ್ತೀನಿ. ಇನ್ನು ಬಿಟ್ಟರೆ ಟ್ರಾವೆಲಿಂಗಲ್ಲಂತೂ ನನಗೆ ಮ್ಯೂಸಿಕ್ ಇರಲೇಬೇಕು. ಆ್ಯಂಡ್ ನನಗೇನು
ಅಷ್ಟೊಂದು ಡೀಪ್ ವರ್ಕ್ ಇಲ್ಲ ಅಂದಾಗ ನಾನು ಮ್ಯೂಸಿಕ್ ಕೇಳಿಕೊಂಡೇ ಕೆಲಸ ಮಾಡ್ತಿರ್ತೀನಿ. ಸೈಲೆಂಟಾಗಿ ಇರೋಕ್ಕೆ ನನಗೂ ಇಷ್ಟ ಆಗಲ್ಲ. ವಾಟ್ಸ್ ಹಾರ್ಡರ್, ರನ್ನಿಂಗ್ ಎ ಹೋಮ್ ಆರ್ ರನ್ನಿಂಗ್ ಎ ಬಿಸ್ನೆಸ್? ಹೆಣ್ಮಕ್ಳಿಗೆ ಎರಡೂ ಈಸಿನೇ, ಹಾಗೆ ಎರಡೂ ಕಷ್ಟನೇ, ಅದು ನಿಮಗೆ ಗೊತ್ತಾಗಿರುತ್ತೆ. ಸೊ ಒಂದು ಮನೆ ನಡೆಸೋದು ಅಷ್ಟೇ ಕಷ್ಟ ಇರುತ್ತೆ, ಹಾಗೆ ಚಿಟಿಕೆಯಲ್ಲೂ ಮಾಡ್ತೀವಿ. ಹಾಗೆ ಒಂದು ಬಿಸ್ನೆಸ್ ಇಲ್ಲ ಏನೋ ಒಂದು ಜಾಬ್, ಹಾಗೆ ಅದು ಅಷ್ಟೇ ಚಿಟಿಕೆ ಹೊಡೆಯೋಷ್ಟು ಮಾಡ್ತೀವಿ. ಒಂದೊಂದು ಸಲ ಅದು ಕೂಡ ಕಷ್ಟ ಆಗುತ್ತೆ, ಏನೂ ಹೇಳೋಕ್ಕಾಗಲ್ಲ. ಎರಡೂ ಸಮ್ಟೈಮ್ಸ್ ಈಸಿ, ಎರಡೂ ಕಷ್ಟ, ಬಟ್ ಎರಡೂ ಮಾಡಲೇಬೇಕು ಹೆಣ್ಣುಮಕ್ಕಳು. ಒನ್ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಅ ವುಮೆನ್, ಅ ಮಾಮ್ ಆರ್ ವರ್ಕಿಂಗ್ ವುಮೆನ್ ಆರ್ ಬಿಸ್ನೆಸ್ ವುಮೆನ್ ಅಂತ ಇದೆ. ಸೊ ಒನ್ ವರ್ಡ್ ಹೇಳಬೇಕು ಅಂದರೆ ಶಿ ಈಸ್ ದ ಸ್ಟ್ರಾಂಗೆಸ್ಟ್ ಅಷ್ಟೇ ಹೇಳ್ಬೋದು. ಶಿ ಈಸ್ ದ ಸ್ಟ್ರೆಂತ್ ಅಂತ ಹೇಳ್ಬೋದು. ಒಂದು ಆರ್ಮಿಗೆ ಹೇಳ್ತಾರಲ್ಲ, ಒಂದು ಆರ್ಮಿಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಸ್ಟ್ರೆಂತ್ ಒಂದು ಮಾಮ್ ಆಗಿರ್ಬೋದು, ವರ್ಕಿಂಗ್ ವುಮೆನ್ ಆಗಿರ್ಬೋದು, ಎಲ್ಲ ನಿಭಾಯಿಸ್ತಿರ್ತಾರಲ್ಲ. ಸೊ ಆ್ಯಸ್ ಅ ಮನೇಲಿ ಅಮ್ಮ ಆಗಿ ಕೆಲಸ, ಮನೇಲಿ ಕುಕ್ಕಿಂಗ್ ಮಾಡಿಕೊಂಡು ವರ್ಕ್ ಮಾಡ್ಕೊಂಡು ಮಾಡ್ತಾರಲ್ಲ, ಸೊ ಅವರು ಆರ್ಮಿಗಿಂತ ದೊಡ್ಡವರು ಅಂತಲೇ ಹೇಳ್ಬೋದು, ಅಷ್ಟು ಶಕ್ತಿ ಇರುತ್ತೆ. ಸೊ ಶಿ ಈಸ್ ಮೋಸ್ಟ್ ಪವರ್ಫುಲ್ ಸ್ಟ್ರೆಂತ್ ವುಮೆನ್ ಅಂತಲೇ ಹೇಳ್ಬೋದು. ಇನ್ನಷ್ಟು ಕ್ವೆಶನ್ಸ್ ರ್ಯಾಪಿಡ್ ಫೈರಲ್ಲಿ ಹೇಳ್ಕೊಂಡು ಹೋಗೋಣ, ನನಗೇನು ಇಷ್ಟ ಆಗುತ್ತೆ ಅಂತ. ಸೊ ಮೊಬೈಲ್ ಅಲಾರ್ಮ್ ಆರ್ ನ್ಯಾಚುರಲ್ ವೇಕಪ್, ಇದ್ರ ಬಗ್ಗೆ ಹೇಳಲೇಬೇಕು. ಹೆಂಗಂದರೆ ಅಲಾರಾಮ್ ಪ್ರತಿದಿನ ಇಟ್ಕೊಳ್ತೀನಿ. ಸಮ್ಟೈಮ್ಸ್ ತುಂಬ ಹೆಲ್ಪ್ ಮಾಡೋದು ಅಂದರೆ ನನಗೆ ಅಲಾರಾಮ್. ನ್ಯಾಚುರಲ್ ವೇಕಪ್ ಯಾವಾಗ ಗೊತ್ತಾ ನನಗಾಗೋದು, ನಾನು ಯಾವಾಗಾದರೂ ಟ್ರಿಪ್ ಇದೆ, ಗ್ರೂಪ್ ಟೂರ್ ಇದೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಅಲಾರಾಮ್ ಇಟ್ಕೊಳ್ತೀನಲ್ಲ, ಆ ಅಲಾರಾಮ್ಗಿಂತ ಮುಂಚೆನೇ ಎದ್ದಿರ್ತೀನಿ. ಅದೊಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ, ನಮಗೆ ಒಂದು ರೆಸ್ಪಾನ್ಸಿಬಲ್ ಕೆಲಸ ಇದೆ ನೆಕ್ಸ್ಟು, ಸೊ ನಾಳೆ ಇದೆ, ಇವತ್ತು ರಾತ್ರಿಗಿದೆ. ಸೊ ನಿದ್ದೆನೇ ಬರೋಲ್ಲ, ಅಲಾರಾಮ್ ಸೆಟ್ ಆಗಿಬಿಟ್ಟಿರುತ್ತೆ ನಮ್ಮ ಮೈಂಡಲ್ಲೇ. ಕೆಲವೊಂದು ಸಲ ನ್ಯಾಚುರಲಾಗಿ ಅಂಥ ಟೈಮಲ್ಲಿ ನನಗೆ ಅಲಾರಾಮ್ ನ್ಯಾಚುರಲಾಗಿ ವೇಕಪ್ ಆಗ್ತೀನಿ, ಎದ್ದೊಳ್ತೀನಿ. ಇಲ್ಲಾಂದರೆ ಯೂಶ್ವಲಿ ಏನೂ ಇಲ್ಲ, ಕೆಲಸ ಇಲ್ಲ ಅಂದರೆ ಸ್ಕೂಲ್ ಟೈಮ್ಗೆ ಒಂದು 6 ಗಂಟೆಗೆ ಏನು ಅಲಾರಾಮ್ ಇಟ್ಕೊತೀನಿ. ಸೊ ಅದನ್ನು ಇಟ್ಕೊಂಡು ನಾನು ಎದ್ದೊಳ್ತೀನಿ. ವಾಟ್ಸಪ್ ಆರ್ ಫೋನ್ ಕಾಲ್? ವಾಟ್ಸಪ್ ಕೆಲವೊಂದು ಸಲ ತುಂಬ ಸ್ಕ್ರೀನ್ ನೋಡೋದಕ್ಕೂ ಇಷ್ಟ ಆಗಲ್ಲ ನನಗೆ, ಇರಿಟೇಟ್ ಅಂತ ಅನಿಸ್ಬಿಡುತ್ತೆ. ಫೋನ್ ಕಾಲ್ ಈಸ್ ಬೆಟರ್, ನನಗೆ ವಾಟ್ಸಪ್ ಅಷ್ಟೊಂದು ಇಷ್ಟ ಆಗಲ್ಲ. ಹ್ಯಾಂಡ್ಮೇಡ್ ಆರ್ ರೆಡಿಮೇಡ್? ಎರಡೂ ಇಷ್ಟ ಆಗುತ್ತೆ, ಬಟ್ ತುಂಬ ಇಷ್ಟ ಆಗೋದು ರೆಡಿಮೇಡ್ ಇಷ್ಟ ಆಗುತ್ತೆ. ಆಮೇಲೆ ನಾವು ಹೆಂಗೆ ಬೇಕು ಆಲ್ಟ್ರೇಷನ್ ಮಾಡಿಸ್ಕೋಬೋದಲ್ವ. ಶಾಪಿಂಗ್ ಅಲೋನ್ ಆರ್ ವಿತ್ ಫ್ಯಾಮಿಲಿ? ಸೊ ಈ ಥರ ನನಗೇನಾದರೂ ಬೇಕು ಅಂದಾಗ ಒಬ್ಬಳೇ ಹೋಗ್ತಾ ಇರ್ತೀನಿ. ಅದು ಒಬ್ಬಳೇ ಹೋಗೋದಕ್ಕೂ ಸಮ್ಟೈಮ್ಸ್ ಇಷ್ಟ ಆಗುತ್ತೆ. ಈಗ ನನ್ನ ಬರ್ತಡೇಗೆ ನೋಡಿ, ಏನಾದರೂ ನನ್ನ ಕೆಲಸ, ನನಗೇನಾದರೂ ನನ್ನ ಪರ್ಸ್ನಲ್ ಕೆಲಸಗಳಿದ್ದಾಗ ನಾನು ಒಬ್ಬಳೇ ಹೋಗ್ತಾ ಇರ್ತೀನಿ ಶಾಪಿಂಗ್ಗೆ. ಇನ್ನು ಏನಾದರೂ ಮನೇಲಿ ಫಂಕ್ಷನ್ನು, ದೊಡ್ಡ ದೊಡ್ಡ ಫಂಕ್ಷನ್ಗಳು, ಪ್ರೋಗ್ರಾಮ್ ಏನಾದರೂ ಇದ್ದಾಗ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಇಷ್ಟ ಆಗುತ್ತೆ. ಕುಕ್ಕಿಂಗ್ ಎವ್ರಿ ಡೇ ಆರ್ ಆರ್ಡರಿಂಗ್ ಫುಡ್ ಒನ್ಸ್ ಅ ವೀಕ್? ಆರ್ಡರಿಂಗ್ ಫುಡ್ ತಗೋಬೇಕು ಅಂಥರದ್ದೇನೂ ಇಲ್ಲ. ಸಮ್ಟೈಮ್ಸ್ ತುಂಬ ಏನಾದರೂ ಒಂದು ಅಕೇಶನ್ ಇದ್ದಾಗ ಒಂದು ಆಚೆ ಕಡೆ ತಿಂತೀವಿ, ಇಲ್ಲ ಹೊರಗಡೆಗೆ ಹೋಗಿ ಲೇಟ್ ಆದಾಗ ಹೊರಗಡೆ ತಿಂತೀವಿ. ಇಲ್ಲಾಂದರೆ ಇವತ್ತು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆರ್ಡ್ರ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡಲ್ಲ. ಸೊ ಏನೋ ಒಂದು ಸಿಂಪಲ್ ಆಗಿದ್ರೂ ಪರವಾಗಿಲ್ಲ, ಮನೇಲೇ ಕುಕ್ ಮಾಡ್ಕೊಂಡ್ಬಿಡ್ತೀವಿ. ಆ್ಯಂಡ್ ಸಿಲ್ಕ್ ಸ್ಯಾರಿ ಆರ್ ಕಾಟನ್ ಸ್ಯಾರಿ? ಸಿಲ್ಕ್ ಸ್ಯಾರಿ ತುಂಬ ಇಷ್ಟ ಆಗುತ್ತೆ ನನಗೆ. ಕಾಟನ್ ಸ್ಯಾರಿ ವೇರ್ ಮಾಡೋದಕ್ಕೂ ಕಷ್ಟ, ಅದನ್ನು ಮೇಂಟೈನ್ ಮಾಡೋಕ್ಕೂ ಕಷ್ಟ. ಸಿಲ್ಕ್ ಸ್ಯಾರಿ ಅಂದರೆ ಸಾಫ್ಟ್ ಆಗಿರುತ್ತೆ, ಸಖತ್ ಇಷ್ಟ ಆಗುತ್ತೆ. ಹೀಲ್ಸ್ ಆರ್ ಫ್ಲ್ಯಾಟ್ಸ್? ಹೀಲ್ಸ್ ನಾನು ದಿನ ಯೂಸ್ ಮಾಡಲ್ಲ, ನನ್ನ ಹತ್ರ ಒಂದೇ ಹೀಲ್ಸೇ ಇರೋದು. ಏನಕ್ಕಂದರೆ ಅದಷ್ಟು ಒಳ್ಳೆಯದಲ್ಲ ಹೆಲ್ತಿಗೆ, ನಮ್ಮ ಹೆಲ್ತಿಗೆ. ಸೊ ಹೀಲ್ಸ್ ಯಾವಾಗಾದರೂ ಫಂಕ್ಷನ್ ಇದ್ದಾಗ ವೇರ್ ಮಾಡ್ತೀನಿ, ಅದು ಬಿಟ್ಟರೆ ಇನ್ನು ಪ್ರತಿದಿನ ನಾನು ಫ್ಲ್ಯಾಟ್ಸೇ ಯೂಸ್ ಮಾಡೋದು. ಒಂದು ಇಷ್ಟಿರುತ್ತೆ ಅಷ್ಟೇ ನಂದು ಚಪ್ಪಲಿ. ಸೊ ಇಷ್ಟು ಕೂಡ ಇರಲ್ಲ ನಂದು ಹೀಲ್ಸು ಡೈಲಿ ಯೂಸ್ ಮಾಡೋವಂಥದ್ದು. ಮೇಕಪ್ ಆರ್ ನ್ಯಾಚುರಲ್ ಲುಕ್? ಸೊ ನ್ಯಾಚುರಲ್ ಲುಕ್ ನಂಗೆ ತುಂಬ ಇಷ್ಟ ಆಗುತ್ತೆ, ಹೇಳಿದ್ನಲ್ಲ. ಮೇಕಪ್ ಅದು ಕೂಡ ಫಂಕ್ಷನ್ಸ್ಗೆ ಅಷ್ಟೇ, ಪ್ರತಿದಿನ ನಾನು ಮಾಡ್ಕೊಳ್ಳಲ್ಲ. ಲಾಂಗ್ ಹೇರ್ ಆರ್ ಶಾರ್ಟ್ ಹೇರ್? ಲಾಂಗ್ ಹೇರ್ ಇಷ್ಟ ಆಗುತ್ತೆ, ಸೊ ಹಾಗಾಗಿ ಕಟ್ ಮಾಡಿಸ್ತಾ ಇಲ್ಲ, ಸೊ ಬಿಡ್ತಾ ಇದ್ದೀನಿ. ಸಮ್ಟೈಮ್ಸ್ ಬೇಕು ಅನ್ಸಾಗ ಒಂದಿಷ್ಟು ಲೆವೆಲ್ ಮಾಡಿಸ್ತಿದ್ದೀನಿ ಅಷ್ಟೇ, ಸ್ವಲ್ಪ ಇನ್ನೂ ಬೇಗ ಗ್ರೋತ್ ಆಗಲಿ ಅನ್ನೋ ಒಂದು ರೀಸನ್ಗಷ್ಟೇ. ಹೋಮ್ ಮೇಡ್ ಸ್ನ್ಯಾಕ್ಸ್ ಆರ್ ಪ್ಯಾಕೇಜ್ಡ್ ಸ್ನ್ಯಾಕ್ಸ್? ಪ್ಯಾಕೇಜ್ಡ್ ಸ್ನ್ಯಾಕ್ಸ್ ನನಗೆ, ಪ್ಯಾಕೆಟ್ ಸ್ನ್ಯಾಕ್ಸ್ ಅಂತೂ ಚೂರೂ ಇಷ್ಟ ಆಗಲ್ಲ ನನಗೆ, ನಾನು ನನ್ನ ಮಕ್ಳಿಗೂ ಪ್ರಿಫರ್ ಮಾಡಲ್ಲ. ಹೋಮ್ ಮೇಡ್ ಸ್ನ್ಯಾಕ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಮಾರ್ನಿಂಗ್ ಟೀ ಬಿಫೋರ್ ಎವ್ರಿಥಿಂಗ್ ಆರ್ ಬ್ರೇಕ್ಫಾಸ್ಟ್ ಫಸ್ಟ್? ಸೊ ನಾನು ಬಿಫೋರ್ ತಿಂಡಿ ಏನೂ ತೊಗೊಳೋದಕ್ಕೆ ಹೋಗಲ್ಲ, ಕಾಫಿ ಟೀ. ಆಫ್ಟರ್ ಬ್ರೇಕ್ಫಾಸ್ಟ್ ನನಗೆ ಮಸ್ಟ್ ಆ್ಯಂಡ್ ಶುಡ್ ಟೀ ಇರಲೇಬೇಕು. ಗ್ರಾಸರಿ ಶಾಪಿಂಗ್ ಆರ್ ಕ್ಲೋತ್ಸ್ ಶಾಪಿಂಗ್? ಹೆಣ್ಮಕ್ಳಿಗೆ ಎರಡೂ ಇಷ್ಟ ಆಗುತ್ತೆ. ತುಂಬ ಇಷ್ಟ ಆಗೋದು ನನಗೆ ಅಂದರೆ ಗ್ರಾಸರಿ ಶಾಪಿಂಗ್ ಇಷ್ಟ ಆಗುತ್ತೆ. ಸೊ ನಿಮ್ಗೆ ಇದರಲ್ಲಿ ಏನೇನು ಇಷ್ಟ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ಯಾಮಿಲಿ ಟ್ರಿಪ್ ಆರ್ ಸೋಲೋ ಮೀ ಟೈಮ್? ಫ್ಯಾಮಿಲಿ ಟ್ರಿಪ್ ಹೇಗೆ ಅಂದರೆ ಎಲ್ಲರೂ ಒಂದು ಟೈಮ್ ತೊಗೊಂಡು ಬರ್ತೀವಿ ಅಂದಾಗ, ಸೊ ಆವಾಗ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಸೋಲೋ ಟ್ರಾವೆಲ್ ನಾನು ಎಲ್ಲೂ ಮಾಡಿಲ್ಲ, ನಾನು ಗ್ರೂಪ್ ಟೂರ್ ನನ್ನ ಬಿಸ್ನೆಸ್ ಅದ್ರಲ್ಲಿ ಮಾಡಿದ್ದೀನಿ ಅಷ್ಟೇ. ಸೊ ಆ ಥರ
ಕೆಲವೊಂದು ಸಲ ಫ್ಯಾಮಿಲಿ ಟ್ರಿಪ್ಪು ಚೆನ್ನಾಗಿರುತ್ತೆ, ಕೆಲವೊಂದು ಸೋಲೋಗಿ ನಾನು ಯಾವತ್ತೂ ಹೋಗಿಲ್ಲ, ಅಷ್ಟೇ ಗ್ರೂಪ್ ಇದರಲ್ಲಿ ಹೋಗಿದ್ದೀನಿ ಬಿಸ್ನೆಸ್ಸಲ್ಲಿ. ಕೇಕ್ ಆರ್ ಐಸ್ ಕ್ರೀಮ್ ಅಂತೂ ನಾನು ಪ್ರಿಫರೇ ಮಾಡಲ್ಲ, ಎರಡೂ ಜಂಕೆ. ಬಟ್ ಅದರಲ್ಲಿ ಹೋಲಿಸ್ಕೊಂಡ್ರೆ ಕೇಕ್ ಓಕೆ ಅಂತ ಅನಿಸುತ್ತೆ, ನನಗೆ ಐಸ್ ಕ್ರೀಮ್ ಅಷ್ಟು ಪ್ರಿಫರ್ ಮಾಡಲ್ಲ ನಾನು. ಕೇಕು ಅದೇ ಈ ಬರ್ಡೇಲಿ ಅಷ್ಟೇ ಕೇಕ್ ತಿನ್ನೋದು. ರೈನಿ ಡೇ ಆರ್ ಸನ್ನಿ ಡೇ ಎರಡೂ ಇಷ್ಟ ಆಗುತ್ತೆ, ವಿಂಟರ್ ಮಾತ್ರ ಇಷ್ಟ ಆಗೋಲ್ಲ ನನಗೆ. ಸೊ ಸನ್ನಿ ತುಂಬ ಇಷ್ಟ ಆಗುತ್ತೆ. ನಾನು ತುಂಬ ವ್ಲಾಗ್ಸಲ್ಲಿ ಹೇಳ್ತಿರ್ತೀನಿ, ಸಮ್ಮರ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಹೆಂಗೆ ಬೇಕಾದರೂ ಇರ್ಬೋದು, ಸೆಕೆ ಆದರೆ ಫ್ಯಾನ್ ಹಾಕೋಬೋದು. ಬಟ್ ರೈನಿ ಡೇ ಅಂದರೆ ಅದು ಚೆನ್ನಾಗಿರುತ್ತೆ, ಮಾನ್ಸೂನು. ಬಟ್ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಏನೂ ನೋಡೋಕ್ಕಾಗಲ್ಲ, ಅದೊಂಥರ. ಬಟ್ ಅದು ಇಂಪಾರ್ಟೆಂಟ್ ಅಲ್ವಾ ಮಾನ್ಸೂನ್. ಸೊ ಸನ್ನಿ ಡೇ ತುಂಬ ಇಷ್ಟ ಆಗುತ್ತೆ. ನೋಟ್ಬುಕ್ ಆರ್ ಮೊಬೈಲ್ ನೋಟ್ಸ್, ಇಲ್ಲ ನಾನು ಮೊಬೈಲಲ್ಲೆಲ್ಲ ನೋಟ್ ಮಾಡ್ಕೊಳ್ಳೋದೇ ಇಲ್ಲ, ಒಂದು ನೋಟ್ಬುಕ್ಸ್ ಇಟ್ಕೊಂಡ್ಬಿಟ್ಟಿದ್ದೀನಿ ಪ್ರತಿಯೊಂದಕ್ಕೂ. ಸೊ ಅದರಲ್ಲಿ ಏನು ಬೇಕೋ ನೋಟ್ಬುಕ್ಸಲ್ಲೇ ನಾನು ಇವಾಗಲೂ ಬರ್ಕೊಳ್ತೀನಿ. ಮೊಬೈಲ್ ಇದೆಯಲ್ಲ, ಇಷ್ಟೊಂದು ಆ್ಯಪ್ಸ್ ಇದೆಯಲ್ಲ, ನೋಟ್ಬುಕ್ಕೇ ಸಿಗುತ್ತಲ್ಲ ಮೊಬೈಲಲ್ಲಿ, ಅಂದರೆ ಇಷ್ಟನೇ ಆಗಲ್ಲ ನನಗೆ. ಪೆನ್ ಇಟ್ಕೊಂಡು ನಾನು ನೋಟ್ಬುಕ್ಕಲ್ಲಿ ಬರೆದ್ರೇ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ. ಸೊ ನೀವು ಹಾಗೇನ ಏನಾದರೂ ಇಂಪಾರ್ಟೆಂಟ್ ಏನಾದರೂ ಇದ್ದರೆ ಮೊಬೈಲಲ್ಲಿ ನೋಟ್ ಮಾಡ್ಕೊಳ್ತೀರಾ, ಇಲ್ಲ ಒಂದು ಬುಕ್ಕಲ್ಲಿ ಬರ್ಕೋತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ಟ್ ಯುವರ್ ಡೇ ವಿತ್ ಪ್ರೇಯರ್ ಆರ್ ಎಕ್ಸಸೈಸ್ ಮಾಡೋಕ್ಕೆ ನಿಜವಾಗ್ಲೂ ಟೈಮ್ ಇರೋಲ್ಲ. ಅದು ಇಬ್ಬರು ಮಕ್ಕಳಿದ್ರೆ ಪ್ರೇಯರ್ ಅಂದರೆ ಮಾಮೂಲಿ ಹನುಮಾನ್ ಎದ್ದಾಗ 1-2 ಲೈನು ಪ್ರೇಯರ್ ಹೇಳ್ಕೊಂಡು ಸ್ಟಾರ್ಟ್ ಮಾಡೋದು. ಇಫ್ ಯು ಹ್ಯಾಡ್ 1 extra hour ಎವ್ರಿ ಡೇ, ಹೌ ವುಡ್ ಯು ಸ್ಪೆಂಡ್ ಇಟ್? ಸೊ ನನಗೇನಾದರೂ 24 hours ಮೇಲೆ 1 hour ಏನಾದರೂ ಎಕ್ಸ್ಟ್ರಾ ಹವರ್ ಸಿಕ್ಕಿದ್ರೆ, ಅದು ಯೂಟ್ಯೂಬ್ಗೆ ನಾನು ಏನೇನು ವೀಡಿಯೋಸ್ ಮಾಡಬೇಕು ಅನ್ನೋ ಥಿಂಕಿಂಗ್, ಇಲ್ಲ ಏನಾದರೂ ಶೂಟ್ ಮಾಡೋದ್ರಲ್ಲಿ, ಇಲ್ಲ ಎಡಿಟ್ ಮಾಡ್ಕೊಳ್ಳೋದ್ರಲ್ಲಿ ನಾನು ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಸೊ ನೀವೇನು ಯೂಸ್ ಮಾಡ್ಕೊಳ್ತೀರಾ ಅಂದರೆ, ಈಗ 24 hours ನಿಮಗೂ 1 hour ಎಕ್ಸ್ಟ್ರಾ ಸಿಕ್ಕಿದ್ರೆ ಆ 1 hour ಏನಕ್ಕೆ ಯೂಸ್ ಮಾಡ್ಕೋತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಗೊತ್ತಾಗುತ್ತೆ ಎಷ್ಟು ಜನ ಏನೇನು ಥಿಂಕಿಂಗ್ ಇದೆ, ಏನೇನು ಡಿಫ್ರೆಂಟಾಗಿ ಥಿಂಕ್ ಮಾಡ್ತೀರಾ ಅನ್ನೋದು ಗೊತ್ತಾಗುತ್ತೆ. ವಾಟ್ ಈಸ್ ಒನ್ ಹ್ಯಾಬಿಟ್ ಯು ವಾಂಟ್ ಟು ಟೀಚ್ ಯುವರ್ ಚಿಲ್ಡ್ರನ್? ಒನ್ ಹ್ಯಾಬಿಟ್ ಆಲ್ಮೋಸ್ಟ್ ಎಲ್ಲನೂ ಅವ್ರ ಏಜ್ ತಕ್ಕನಂಗೆ ಕಲಿಸ್ತಾ ಇದ್ದೀನಿ. ಬಟ್ ಒನ್ ಹ್ಯಾಬಿಟ್ ಏನಂದರೆ, ನನ್ನ ಮಕ್ಕಳಿಬ್ಬರು ಅಷ್ಟೇ ಸ್ವಲ್ಪ ನಾಚಿಕೆನೋ ಮುಜುಗರನೋ ಭಯನೋ ಏನೋ ಗೊತ್ತಿಲ್ಲ. ಬಟ್ ಮನೆಗೆ ನಮ್ಮ ರಿಲೇಷನ್ಸ್ ಯಾರೇ ಬಂದರು, ದೊಡ್ಡಮ್ಮ ಮಾಮ, ನಮ್ಮ ಮನೆಯಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ, ಅಜ್ಜಿ ತಾತ, ಅಮ್ಮ ಅಣ್ಣ ಅನ್ನೋದು ಬಿಟ್ಟರೆ ರಿಲೇಷನ್ನ ಸ್ವಲ್ಪ ಬೇಗ ಕರೆಯಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅವ್ರಿಗೆ, ದೊಡ್ಡಮ್ಮ ಅಂತ ಕರೆಯೋಕ್ಕೆ, ಇಲ್ಲ ಮಾಮ ಅಂತ ಕರೆಯೋಕ್ಕೆ. ಅದೊಂದು ಹ್ಯಾಬಿಟ್ ಸ್ವಲ್ಪ ಚೇಂಜ್ ಮಾಡಬೇಕು. ಬೇಗ ಮಾತಾಡ್ತಾರೆ, ಬಟ್ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗ್ತಾರೆ. ಅವ್ರ ಜೊತೆಗೆ ತರಲೆ ಮಾಡೋದು, ಆಟ ಆಡೋದು, ನಗೋದು, ಆಟ ಆಡೋದೆಲ್ಲ ಮಾಡ್ತಾರೆ. ಬಟ್ ಏನಂದರೆ ಅದನ್ನು ಹೇಳ್ತಾರಲ್ಲ, ಅದನ್ನ ಹೆಂಗೆ ಕರಿಬೇಕು ಅವ್ರನ್ನ, ಮಾಮ, ದೊಡ್ಡಮ್ಮ, ದೊಡ್ಡಪ್ಪ, ಅದು ಸ್ವಲ್ಪ ಅದೇನೋ ನಾಚಿಕೆನೋ ಮುಜುಗರನೋ ಗೊತ್ತಿಲ್ಲ, ಅದೊಂದು ಚೂರು ಕಲಿಸ್ಬೇಕು. ಸೊ ಅದು ಒಂದು ಹ್ಯಾಬಿಟ್. ಇಫ್ ಯು ಕುಡ್ ಸ್ಟಾರ್ಟ್ ಎನಿ ನ್ಯೂ ಬಿಸ್ನೆಸ್ ಟುಡೇ, ವಾಟ್ ವುಡ್ ಬಿ ಅಂತ ಇದೆ. ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೊಂದು ಬಿಸ್ನೆಸ್ಸು ನನ್ನ ಮೈಂಡಲ್ಲಿದೆ ಅಂತ ಹೇಳಿದ್ದೆ ನಾನು, ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಅದು ಏನು ಬಿಸ್ನೆಸ್ ಅಂತ ನೆಕ್ಸ್ಟ್ ರಿವೀಲ್ ಮಾಡ್ತೀನಿ. ಸೊ ಸದ್ಯಕ್ಕೆ ಆಲ್ಮೋಸ್ಟ್ ನಾನು 45 ರ್ಯಾಪಿಡ್ ಫೈರ್ ಕ್ವೆಶನ್ಸ್ನ ಹೇಳಿಬಿಟ್ಟಿದ್ದೀನಿ. ಫಟಾಫಟ್ ಅಂತ ನಾನು ಈಗಲೇ ನೋಡ್ಕೊಂಡಿರೋದು. ಏನು ನಾನು ಇದರಿಂದೇನು ಈ ಥರನೇ ಹೇಳಬೇಕು, ಈ ಥರನೇ ಮಾತಾಡಬೇಕು ಅಂತ ನಾನೇನು ಪ್ರೀ ಪ್ಲ್ಯಾನ್ ಆಗಿ ಯೂಟ್ಯೂಬಲ್ಲಿ ಮಾಡಲ್ಲ. ಕ್ಯಾಮ್ರಾ ನೋಡ್ತಾ ಇದ್ದರೆ ಅದಾಗದೆ ತಾನಾಗೆ ಮನಸ್ಸಲ್ಲಿ ಏನಿದೆ, ಮೈಂಡಲ್ಲಿ ಏನಿದೆ ಎಲ್ಲನೂ ಹೊರಗೆ ಬರ್ತಾ ಇರುತ್ತೆ. ಸೊ ಇದರಲ್ಲಿ ನಾನು ಹೇಳಿದ್ನಲ್ಲ, 1 word, ನಾನು ನಿಮಗೂ ಒಂದು ಕ್ವಶನ್ ಕೊಡ್ತಾ ಇದ್ದೀನಿ ರ್ಯಾಪಿಡ್ ಫೈರ್ ನಿಮಗೆ. 1 word ಅಬೌಟ್ ಅ ವುಮೆನ್, ಮಾಮ್ ಆರ್ ವರ್ಕಿಂಗ್ ವುಮೆನ್, ಇದ್ರ ಬಗ್ಗೆ ನೀವು 1 line ನನಗೆ ಕೊಡಲೇಬೇಕು. ಸೊ ತುಂಬ ಜನ ಫೀಮೇಲ್ಸ್ ನೋಡ್ತಿದ್ದೀರಾ, ನಿಮ್ಮದು ಏನು ಉತ್ತರ ಇರುತ್ತೆ 1 wordಲ್ಲಿ ನನಗೆ ಕೊಡಿ. ಸೊ ನಾನು ಆಗಲೇ ಹೇಳಿದೆ, ಮೋಸ್ಟ್ ಪವರ್ಫುಲ್, ಸ್ಟ್ರೆಂತ್, ಸಪೋರ್ಟ್, ಸ್ಟ್ರಾಂಗ್ ಅಂತ ಹೇಳಿದೆ. ಸೊ ನಿಮ್ಮಿಂದ ಏನು ಆನ್ಸರ್ಸ್ ಬರುತ್ತೆ ಅಂತ ನೋಡ್ತೀನಿ. ಇದೊಂದು ಕ್ವೆಶನ್ನು ನಿಮಗೆ. ಹಾಗೆ ಇನ್ನೊಂದು ಕ್ವೆಶನ್ ಬಂದುಬಿಟ್ಟು, ಇಫ್ ಯು ಹ್ಯಾಡ್ 1 extra hour ಎವ್ರಿ ಡೇ, ಹೌ ವುಡ್ ಯು ಸ್ಪೆಂಡ್ ಇಟ್? ಸೊ 1 hour ಎಕ್ಸ್ಟ್ರಾ ಸಿಕ್ಕಿದ್ರೆ ನಿಮಗೆ ದಿನದೆಲ್ಲ ಅದನ್ನು ಏನು ಮಾಡ್ತೀರಾ, ಹೆಂಗೆ ಯುಟಿಲೈಸ್ ಮಾಡ್ಕೋತೀರಾ, ಏನು ಮಾಡ್ತೀರಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ಇವೆರಡು ಕ್ವೆಶನು ನಿಮಗೆ ಟಾಸ್ಕು. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದೇ ಥರನೇ ವೀಡಿಯೋಸ್ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ರೀತಿಯೇ ಚಿಟ್ ಚಾಟ್ ಟಾಪಿಕ್ಸ್ ಬಗ್ಗೆ ವೀಡಿಯೋ ಮಾಡ್ತೀನಿ. ಸೊ ನನ್ನ 2 ಕ್ವೆಶನ್ಸ್ಗೆ ನಿಮ್ಮ ಆನ್ಸರ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಖಂಡಿತವಾಗ್ಲೂ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತಾ, ಫನ್ನಿ ಆಗಿತ್ತು ಅಂತ ಅನಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ. ಇನ್ನು ನನ್ನ ಬಗ್ಗೆ ನಿಮಗೆ ರ್ಯಾಪಿಡ್ ಫೈರ್ ಕ್ವೆಶನ್ ಏನು ಹೇಳ್ತೀನಿ ಅಂದರೆ, ನಾನು ತುಂಬ ಹೈಫೈಯ ಸಿಂಪಲ್ಲ. ಸೊ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ.